ನಮಸ್ಕಾರ ಕೇಳುಗರೆ, ಸ್ವಾಗತ ಅಥೆನಾ ದ ವಿಸ್ಡಮ್ ಹಬ್ಗೆ. ನಾನು ನಿಮ್ಮ ಅಕ್ಷರ ಪ್ರೀತಿ. ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತು ಬೆಳಿಗ್ಗೆ ನೀವು ಕಣ್ಬಿಟ್ಟ ತಕ್ಷಣ ಮೊದಲು ಮಾಡಿದ ಕೆಲಸ ಏನು? ಬಹುಶಃ ಪಕ್ಕದಲ್ಲಿರೋ ಮೊಬೈಲ್ ಫೋನ್ ಎತ್ಕೊಂಡು ನೋಟಿಫಿಕೇಷನ್ಗಳನ್ನು ಸ್ಕ್ರಾಲ್ ಮಾಡಿರ್ತೀರ ಅಲ್ವಾ? ನಮಗೆ ತಿಳಿದೇ ಇರೋ ಹಾಗೆ ನಾವು ದಿನಕ್ಕೆ ಸರಾಸರಿ 4ರಿಂದ 5 ಗಂಟೆಗಳ ಕಾಲ ಈ ಪುಟ್ಟ ಪರದೆ ಮೇಲೆ ಕಳೀತಾ ಇದ್ದೀವಿ. ನಾವು ಟೆಕ್ನಾಲಜಿನ ಬಳಸ್ತಾ ಇದ್ದೀವೋ ಅಥವಾ ಟೆಕ್ನಾಲಜಿ ನಮ್ಮನ್ನು ಬಳಸ್ತಾ ಇದೆಯೋ ಅನ್ನೋ ಅನುಮಾನ ಕಾಡ್ತಾ ಇದೆಯಾ? ಹಾಗಿದ್ರೆ ಈ ಸಂಚಿಕೆ ನಿಮಗಾಗಿ. ಇವತ್ತು ನಾನು ಚರ್ಚಿಸ್ತಾ ಇರೋ ಪುಸ್ತಕ ಕ್ಯಾಲ್ ನ್ಯೂಪೋರ್ಟ್ ಅವರ ಡಿಜಿಟಲ್ ಮಿನಿಮಲಿಸಮ್. ಇದು ಕೇವಲ ಒಂದು ಪುಸ್ತಕ ಮಾತ್ರ ಅಲ್ಲ, ಇವತ್ತಿನ ಗದ್ದಲದ ಡಿಜಿಟಲ್ ಜಗತ್ತಿನಲ್ಲಿ ಮಾನಸಿಕ ಶಾಂತಿಯನ್ನು ಹಾಗೆ ನಮ್ಮ ಅಮೂಲ್ಯವಾದ ಗಮನ ಅಂದರೆ ಅಟೆನ್ಷನ್ನನ್ನು ಮರಳಿ ಪಡೆಯೋದಕ್ಕೆ ಇರೋ ಒಂದು ಪ್ರಾಯೋಗಿಕ ಮಂತ್ರ ಕೂಡ ಹೌದು. ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಕ್ಯಾಲ್ ನ್ಯೂಪೋರ್ಟ್ ಅವರು ತಂತ್ರಜ್ಞಾನವನ್ನು ವಿರೋಧಿಸೋರಲ್ಲ, ಆದರೆ ತಂತ್ರಜ್ಞಾನ ನಮ್ಮನ್ನು ಬಳಸ್ಕೊಳ್ಳೋದ್ರ ವಿರುದ್ಧ ಖಂಡಿತ ಧ್ವನಿ ಎತ್ತುವಂಥವ್ರು. ಅವರ ಪ್ರಕಾರ ಡಿಜಿಟಲ್ ಮಿನಿಮಲಿಸಮ್ ಈಸ್ ನಾಟ್ ಅಬೌಟ್ ಇಗ್ನೋರಿಂಗ್ ಟೆಕ್ನಾಲಜಿ, ಇಟ್ಸ್ ಅಬೌಟ್ ಮೇಕಿಂಗ್ ಶೂರ್ ಟೆಕ್ನಾಲಜಿ ಸರ್ವ್ಸ್ ಯುವರ್ ಗೋಲ್ಸ್, ನಾಟ್ ದ ಅದರ್ ವೇ ಅರೌಂಡ್. ಅಂದರೆ ಡಿಜಿಟಲ್ ಮಿನಿಮಲಿಸಮ್ ಅಂದರೆ ತಂತ್ರಜ್ಞಾನವನ್ನು ಕಡೆಗಣಿಸೋದಲ್ಲ, ತಂತ್ರಜ್ಞಾನ ನಿಮ್ಮ ಗುರಿಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆಯೇ ಹೊರತು ನೀವು ತಂತ್ರಜ್ಞಾನದ ಗುರಿಗಳಿಗೆ ಬಳಕೆ ಆಗ್ತಾ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದು. ಉದಾಹರಣೆಗಾಗಿ ನಾವೆಲ್ಲರೂ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿರೋದು ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ. ಆದರೆ ಇವತ್ತು ನಾವು ಪಕ್ಕದಲ್ಲಿರೋರನ್ನೇ ಮರೆತು ಅಪರಿಚಿತರ ಪೋಸ್ಟ್ಗಳನ್ನು ಸ್ಕ್ರಾಲ್ ಮಾಡೋದ್ರಲ್ಲಿ ಗಂಟೆಗಟ್ಟಲೆ ಕಳೀತಾ ಇದ್ದೀವಿ. ಇಲ್ಲಿ ಟೆಕ್ನಾಲಜಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹಾಗಿದ್ರೆ ನಾವ್ಯಾಕೆ ಫೋನ್ಗಳಿಗೆ ಅಂಟ್ಕೊಂಡಿದ್ದೀವಿ? ಫೋನ್ ಬಳಸೋದು ನಮ್ಮಿಷ್ಟ ನಮ್ಮಿಚ್ಛೆ ಅಂತ ನಾವು ಭಾವಿಸಿರ್ತೀವಿ, ಆದರೆ ಅದು ನಿಜ ಅಲ್ಲ. ಸಿಲಿಕಾನ್ ವ್ಯಾಲಿಯ ದೊಡ್ಡ ದೊಡ್ಡ ಕಂಪನಿಗಳು ಲಕ್ಷಾಂತರ ಡಾಲರ್ ಖರ್ಚು ಮಾಡಿ ನಮ್ಮ ಮೆದುಳಿನ ಮೇಲೆ ಪ್ರಯೋಗ ಮಾಡ್ತಾ ಇವೆ. ಡೋಪಮೈನ್ ಕಿಕ್, ಸ್ಲಾಟ್ ಮಷೀನ್ಗಳಲ್ಲಿ ಲಿವರ್ ಎಳೆದಾಗ ಸಿಗೋ ಅನಿಶ್ಚಿತ ಬಹುಮಾನದ ರೀತಿಯಲ್ಲೇ ನಾವು ಫೋನ್ ಚೆಕ್ ಮಾಡಿದಾಗ ಯಾರಾದರೂ ಲೈಕ್ ಮಾಡಿದಾರಾ, ಯಾರಾದರೂ ಮೆಸೇಜ್ ಕಳಿಸಿದಾರಾ ಅನ್ನೋ ಕುತೂಹಲ ನಮ್ಮ ಮೆದುಳಿನಲ್ಲಿ ಡೋಪಮೈನನ್ನು ಬಿಡುಗಡೆ ಮಾಡುತ್ತೆ. ಎರಡನೇದಾಗಿ ಸೋಷಿಯಲ್ ಅಪ್ರೂವಲ್, ಸಾಮಾಜಿಕ ಅಂಗೀಕಾರ. ಮನುಷ್ಯನಿಗೆ ಬೇರೆಯವರಿಂದ ಮೆಚ್ಚುಗೆ ಪಡೆಯುವಂತಹ ಮೂಲಭೂತ ಹಸಿವಿದೆ. ಲೈಕ್ ಬಟನ್ಗಳು ಈ ಹಸಿವನ್ನು ಬಳಸ್ಕೊಳ್ಳುತ್ತೆ. ಕ್ಯಾಲ್ ನ್ಯೂಪೋರ್ಟ್ ಡಿಜಿಟಲ್ ಮಿನಿಮಲಿಸಮ್ನ 3 ಮುಖ್ಯ ತತ್ವಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಕ್ಲಟರ್ ಈಸ್ ಕಾಸ್ಟ್ಲಿ. ನಾವು ಎಷ್ಟು ಹೆಚ್ಚು ಆ್ಯಪ್ಗಳನ್ನು ಬಳಸ್ತೀವೋ ಅಷ್ಟು ನಮ್ಮ ಗಮನ ಚದುರಿ ಹೋಗಿರುತ್ತೆ, ಅಂದರೆ ಡಿಸ್ಟ್ರಾಕ್ಟ್ ಆಗಿರುತ್ತೆ. ಅರ್ಥಶಾಸ್ತ್ರಜ್ಞ ಹೆನ್ರಿ ಡೇವಿಡ್ ಥೋರೋ ಅವರ ಮಾತುಗಳನ್ನು ನ್ಯೂಪೋರ್ಟ್ ಇಲ್ಲಿ ಉಲ್ಲೇಖಿಸ್ತಾರೆ. ದ ಪ್ರೈಸ್ ಆಫ್ ಎನಿಥಿಂಗ್ ಇಸ್ ದ ಅಮೌಂಟ್ ಆಫ್ ಲೈಫ್ ಯು ಎಕ್ಸ್ಚೇಂಜ್ ಫಾರ್ ಇಟ್. ಅಂದರೆ ಯಾವುದೇ ವಸ್ತುವಿನ ನಿಜವಾದ ಬೆಲೆ ಅಂದರೆ ಅದನ್ನು ಪಡೆಯೋದಕ್ಕೆ ನೀವು ವ್ಯಯಿಸಿದ ನಿಮ್ಮ ಜೀವನದ ಸಮಯ ಆಗಿರುತ್ತೆ. ನೀವು 1 ಗಂಟೆ ಇನ್ಸ್ಟಾಗ್ರಾಮ್ ನೋಡಿದರೆ ನೀವು ಆ ಕಂಪನಿಗೆ ಹಣ ಕೊಡ್ತಾ ಇಲ್ಲ, ಬದಲಾಗಿ ನಿಮ್ಮ ಜೀವನದ ಅತ್ಯಮೂಲ್ಯ 60 ನಿಮಿಷಗಳನ್ನು ಕೊಡ್ತಾ ಇರ್ತೀರ. ಎರಡನೇದಾಗಿ ಆಪ್ಟಿಮೈಸೇಷನ್. ಒಂದು ಆ್ಯಪ್ ಬಳಸೋದೇ ಆದರೆ ಅದನ್ನು ಹೇಗೆ ಬಳಸಬೇಕು, ಯಾಕೆ ಬಳಸಬೇಕು ಅನ್ನೋ ಸ್ಪಷ್ಟತೆ ಇರಲಿ. ಉದಾಹರಣೆಗೆ ಯೂಟ್ಯೂಬನ್ನು ಮನರಂಜನೆಗಾಗಿ ಗಂಟೆಗಟ್ಟಲೆ ನೋಡೋ ಬದಲು ಕೇವಲ ಕಲಿಯೋದಕ್ಕೆ ಬೇಕಾದ ವಿಡಿಯೋಗಳನ್ನು ಮಾತ್ರ ನೋಡೋ ನಿಯಮವನ್ನು ಮಾಡಿಕೊಳ್ಳೋದು. ಮೂರನೇದಾಗಿ ಇಂಟೆನ್ಷನಾಲಿಟಿ, ಉದ್ದೇಶಪೂರ್ವಕತೆ. ನಾವು ತಂತ್ರಜ್ಞಾನವನ್ನು ಆಕಸ್ಮಿಕವಾಗಿ ಬಳಸಬಾರ್ದು. ನಾನು ಈ ಆ್ಯಪನ್ನು ಯಾಕೆ ಬಳಸ್ತಾ ಇದ್ದೀನಿ ಅನ್ನೋ ಪ್ರಶ್ನೆಯ ಜೊತೆ ಅದನ್ನು ಬಳಸಬೇಕು. ಡಿಜಿಟಲ್ ಡಿಕ್ಲಟರ್, ದ 30 ಡೇ ಡಿಜಿಟಲ್ ರೀಸೆಟ್. ಇದು ಪುಸ್ತಕದ ಪ್ರಾಕ್ಟಿಕಲ್ ಪಾರ್ಟ್. ನಿಮ್ಮ ಫೋನ್ ಅಡಿಕ್ಷನನ್ನು ಹೋಗಲಾಡಿಸೋದಕ್ಕೆ ನ್ಯೂಪೋರ್ಟ್ 30 ಡೇಸ್ ಚಾಲೆಂಜನ್ನು ಕೊಡ್ತಾರೆ. ರೂಲ್ ಏನಂದರೆ 30 ದಿನಗಳ ಕಾಲ ನಿಮ್ಮ ಜೀವನಕ್ಕೆ ಅಗತ್ಯ ಇಲ್ಲದೆ ಇರೋ ಎಲ್ಲ ಆ್ಯಪ್ಗಳನ್ನು, ಸೋಷಿಯಲ್ ಮೀಡಿಯಾ, ನ್ಯೂಸ್ ಸೈಟ್ಸ್, ಗೇಮ್ಸ್ ಎಲ್ಲವನ್ನ ಡಿಲೀಟ್ ಮಾಡಿ. ಈ ಅವಧಿನಲ್ಲಿ ನಿಮ್ಮ ಮನಸ್ಸು ಚಡಪಡಿಕೆಗೆ ಒಳಗಾಗಬಹುದು, ಅಶಾಂತ ಆಗಬಹುದು. ಈ ಸಮಯದಲ್ಲಿ ನೀವು ಹಳೆಯ ಹವ್ಯಾಸಗಳನ್ನು ನೆನಪಿಸ್ಕೊಳ್ತಾ ಇರ್ತೀರ. 30 ದಿನಗಳ ನಂತರ ಮತ್ತೆ ಆ್ಯಪನ್ನು ಮರಳಿ ಇನ್ಸ್ಟಾಲ್ ಮಾಡೋವಾಗ ಇದು ನನ್ನ ಜೀವನಕ್ಕೆ ಏನಾದರೂ ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಯ ಜೊತೆಯಲ್ಲಿ ಅದನ್ನು ರೀಇನ್ಸ್ಟಾಲ್ ಮಾಡ್ಕೊಳ್ಳಿ. ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ಈ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿ ತನ್ನ ಫೋನ್ನಿಂದ ಫೇಸ್ಬುಕ್ಕನ್ನು ತೆಗೆದಾಕ್ತಾನೆ. ಮೊದಲ ವಾರ ಆತನಿಗೆ ತಾನೇನೋ ಕಳ್ಕೊಂಡಿದ್ದೀನಿ ಅನ್ನುವಂತಹ ಅನುಭವ ಆಗುತ್ತೆ. ಆದರೆ 2ನೇ ವಾರದಲ್ಲಿ ಆತ ತನ್ನ ಚೈಲ್ಡ್ಹುಡ್ ಹಾಬಿ ಡ್ರಾಯಿಂಗನ್ನು ಮತ್ತೆ ಪ್ರಾರಂಭಿಸ್ತಾನೆ. ಆಗ ಅವನಿಗೆ ಅರ್ಥ ಆಗಿದ್ದು ಏನಂದರೆ ಫೇಸ್ಬುಕ್ ಇಲ್ಲದೆ ಕೂಡ ಆತನ ಜೀವನ ಸುಂದರವಾಗಿದೆ ಅನ್ನೋದು. ಇವತ್ತಿನ ದಿನದಲ್ಲಿ ನಮಗೆ ಏಕಾಂತನೇ ಇಲ್ಲದೆ ಇರೋ ಹಾಗಾಗಿದೆ. ಏಕಾಂತ ಅಂದರೆ ಒಂಟಿತನ ಅಲ್ಲ, ಹೊರಗಿನ ಆಲೋಚನೆಗಳಿಂದ ಮುಕ್ತವಾಗಿ ನಮ್ಮ ಸ್ವಂತ ಆಲೋಚನೆಗಳ ಜೊತೆಗೆ ಇರುವಂಥದ್ದು.
ಮನುಷ್ಯನ ಎಲ್ಲ ಸಮಸ್ಯೆಗಳು ಆತ ಒಂದು ಕೋಣೆಯಲ್ಲಿ ಏಕಾಂಗಿಯಾಗಿ ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದಲೇ ಶುರುವಾಗುತ್ತೆ ಅಂತ ಹೇಳ್ತಾರೆ ಬ್ಲೇಸೆ ಪ್ಯಾಸ್ಕಲ್ ಅನ್ನುವಂಥ ಒಬ್ಬ ತತ್ವಜ್ಞಾನಿ. ಸಲಹೆ ಏನಂದರೆ, ಫೋನ್ ಇಲ್ಲದೆ ಲಾಂಗ್ ವಾಕ್ ಹೋಗಿ, ನಿಮ್ಮ ಮೆದುಳಿಗೆ ವಿಶ್ರಾಂತಿ ಕೊಡಿ, ಇದರಿಂದ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ನಾವು ಸ್ಕ್ರೋಲಿಂಗ್ ಮಾಡೋದನ್ನು ರೆಸ್ಟ್ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದು ನಮ್ಮನ್ನು ಮತ್ತಷ್ಟು ಟಯರ್ಡ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಜೀವನ ನೋಡಿ ಹೊಟ್ಟೆ ಕಿಚ್ಚು ಪಡೋ ಬದಲು ಅಡುಗೆ ಮಾಡೋದು, ತೋಟಗಾರಿಕೆ ಅಥವಾ ಯಾವುದಾದ್ರೂ ವಸ್ತುವನ್ನು ರಿಪೇರಿ ಮಾಡೋದು ನಮಗೆ ಹೆಚ್ಚಿನ ಆನಂದವನ್ನು ಕೊಡುತ್ತೆ. ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಗಮನವನ್ನು ಕದಿಯೋದಿಕ್ಕೆ ಹವಣಿಸ್ತಾ ಇರುತ್ತೆ. ನಾವು ಅವುಗಳಿಗೆ ಪ್ರತಿರೋಧ ಒಡ್ಡಬೇಕು. ಹೇಗೆ? ಫೋನ್ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಿ, ಡು ನಾಟ್ ಡಿಸ್ಟರ್ಬ್ ಮೋಡನ್ನು ಆನ್ ಆಗಿಟ್ಕೊಳ್ಳಿ. ಡಿಜಿಟಲ್ ಕರ್ಫ್ಯೂ, ರಾತ್ರಿ 8 ಗಂಟೆ ನಂತರ ಫೋನ್ ಬಳಸೋದಿಲ್ಲ, ಈ ರೀತಿಯಾದ ನಿಯಮಗಳನ್ನು ಮಾಡ್ಕೊಳ್ಳಿ. ಸ್ಮಾರ್ಟ್ಫೋನನ್ನು ಕೇವಲ ಫೋನ್ ಆಗಿ ಬಳಸಿ, ಅಗತ್ಯವಿದ್ದಾಗ ಮಾತ್ರ ಕಂಪ್ಯೂಟರ್ ಬಳಸಿ. ಫೇಸ್ಬುಕ್ ಅಥವಾ ಮೇಲ್ ಚೆಕ್ ಮಾಡಿ, ಇದರಿಂದ ಫೋನನ್ನು ಪದೇ ಪದೇ ನೋಡೋ ಚಟ ತಪ್ಪತ್ತೆ. ಡಿಜಿಟಲ್ ಮಿನಿಮಲಿಸಮ್ ಅಂದರೆ ಎಲ್ಲವನ್ನ ಬಿಟ್ಟು ಕಾಡಿಗೋ ಗುಹೆಗೋ ಹೋಗಿ ವಾಸ ಮಾಡೋದಲ್ಲ, ಇದು ಜಾಣತನದ ಬದುಕು. ಟೆಕ್ನಾಲಜಿಯನ್ನು ನಮ್ಮ ಬೆಳವಣಿಗೆಗೆ ಏಣಿಯನ್ನಾಗಿ ಬಳಸಬೇಕೇ ಹೊರತು ಅದು ನಮ್ಮ ಕೈಗೆ ತೊಡಸಿದ ಬೇಡಿಯಾಗಬಾರ್ದು ಅನ್ನೋದು ಡಿಜಿಟಲ್ ಮಿನಿಮಲಿಸಮ್ನ ತತ್ವ. ಕೊನೆಯದಾಗಿ, ನಿಮ್ಮ ಗಮನ ಎಲ್ಲಿದೆಯೋ ಅಲ್ಲೇ ನಿಮ್ಮ ಜೀವನ ಇದೆ. ನೀವು ನಿಮ್ಮ ಗಮನವನ್ನು ಫೋನ್ಗೆ ಕೊಟ್ಟರೆ ನಿಮ್ಮ ಜೀವನ ಕೇವಲ ಸ್ಕ್ರೀನ್ ಮೇಲೆ ಇರುತ್ತೆ. ಆದರೆ ನೀವು ಅದನ್ನು ಪ್ರಕೃತಿಗೆ, ಪ್ರೀತಿ ಪಾತ್ರರಿಗೆ ಮತ್ತು ನಿಮ್ಮ ಕೆಲಸಕ್ಕೆ ಕೊಟ್ಟರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಕೇಳುಗರೆ, ಈ ಪುಸ್ತಕದ ಸಾರಾಂಶ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಫೋನ್ನಲ್ಲಿ ದಿನಕ್ಕೆ ಸರಾಸರಿ ಎಷ್ಟು ಸಮಯ ಕಡಿತೀರಿ ಅಥವಾ ನಿಮ್ಮ ನೆಚ್ಚಿನ ಆಫ್ಲೈನ್ ಹವ್ಯಾಸ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಪ್ರೇರಣಾದಾಯಕ ಪುಸ್ತಕಗಳ ಸಾರಾಂಶಕ್ಕಾಗಿ ನಮ್ಮ ಅಥೇನಾ ದ ವಿಸ್ಡಮ್ ಹಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಿಕ್ಕೆ ಮರಿಬೇಡಿ. ಮತ್ತೊಂದು ಅಮೂಲ್ಯವಾದ ಪುಸ್ತಕದ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಸದಾ ಕಲಿತಾ ಇರಿ, ಬೆಳೀತಾ ಇರಿ. ನಮಸ್ಕಾರ.